ಅಯ್ಯೋ ನಿಮ್ ಮಗ ಅಂತೂ ಇವಾಗ ಎಷ್ಟು ಒಳ್ಳೆ ನಗೋನೆ ಗೊತ್ತಾಳ ಬೀಗ್ರೆ. ಬಾಳ ಒಳ್ಳೆ ನಗೋಗ್ಬಿಟ್ಟವ್ನಿ ನಮ್ಮ ಒಳಿಯಂದ್ರು. ಆ ಅಯ್ಯೋ ದಿನದಿಂದ ನಮ್ಮನೆ ಏನಿಯ ಬತ್ತಾರೆ ಒಯ್ತಾರೆ ಮಾಡ್ತಾರಲ್ಲ, ಎಷ್ಟು ಸಂದಾಗ್ ನೋಡ್ಕೊತಾವನೆ ಗೊತ್ತಾ ನನ್ನ ಮಗಳನ್ನ. ನೀವು ನೋಡ್ಬೇಕು ನೀವು. ಅವ್ರ ಅಮ್ಮ ಬಂದ್ಬಿಟ್ಟು ಜಗಳ ಎಲ್ಲ ಮಾಡೋದ್ರು ನನಗೆ ನನ್ನ ಹೆಂಡತಿನೇನಿಯ ಮುಖ್ಯ, ನನ್ನ ಹೆಂಡತಿ ಜೊತೆ ಏನಿಯ ಇರ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೂನುವೆ ನನ್ನ ಮಗಳ ಜೊತೆ ಏನಿಯ ಇರಕ್ಕೆ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟವ್ನಿ ನಿಮ್ಮ ಮಗ. ಬಾಳ ಒಳ್ಳೆ ನಾಗೋಗ್ಬಿಟ್ಟವನೆ ಬೀಗ್ರೆ ನಿಮ್ಮ ಮಗ. ಅಪ್ಪ ಹೆಂಗೋ ಇಲ್ಲಿ ಗಂಟ ಆದ್ರೂ ಕಷ್ಟಪಟ್ಟಿದ್ದಕ್ಕೆ ಹೆಂಗೋ ಒಳ್ಳೇದಾಯ್ತಲ್ಲ ಅನ್ನೋದೇನಿಯ ನಂಗೆ ಸಮಾಧಾನ. ನನ್ಗೆ ನಂಬಕ್ಕೇನೆ ಆಯ್ತಿಲ್ವಲ್ಲ ಬಿಗ್ರೆ, ಏನಾರು ನಾಟಕ ಗಿಟ್ ಕಾಡ್ತಾವನ ಅಂತ. ಮೊದ್ಲಿಗೆ ನಂಗೂ ನಂಬಕಾಯ್ತಿರ್ಲಿಲ್ಲ. ನಾನೇನೋ ನಾಟಕ ಕಡ್ಕೊಂಡು ಬಂದವನಿ ಅಂತ ಅನ್ಕೊಂಡೆ. ಆದ್ರೆ ನಿಮ್ ಹೆಂಡ್ರು ಬಂದ್ ಜಗಳ ಮಾಡಿ ಏನೇನೋ ಮಾಡಿ ಆಟ ಎಲ್ಲ ಮಾಡಿ ಯೋನ್ ಮಾಡಿದ್ರು ಹೋಗ್ಲಿಲ್ಲ ನಿಮ್ ಮಗ. ಅವಾಗ ಅನ್ಕೊಂಡೆ ಯೋನೋ ಬುಡತೆಗೆ ದೇವ್ರು ದೊಡ್ಡನು ಒಳ್ಳೆ ಬುದ್ಧಿ ಕಳಿಸ್ಬಿಟ್ಟವನೇ, ಹೆಂಗೋತಾಗ ಒಳ್ಳೇದಾದ್ರೆ ಸಾಕಪ್ಪ ಅಂತ ನಾನು ಅನ್ಕೊಂಡು ಸುಮ್ಕಾದೆ. ಹೆಂಗೋ ಬಿಡಿ ಎಲ್ಲ ಒಳ್ಳೇದಾದ್ರೆ ಅಷ್ಟೇನಿಯ ಸಾಕು. ನಾನಿನ್ನೇನು ಯೋಸ್ ದಿನ ಬದುಕ್ತೀವಿ ನಾವು ಬಿಗ್ರೆ. ಸ್ವಲ್ಪ ದಿನ ಅಷ್ಟೇನೇನಿಯ, ಅಷ್ಟಕ್ಕೆ ಇನ್ನೇನ್ ತಾನೇ ಮಾಡೋಕ್ಕಾಯ್ತದೆ ಹೇಳಿ. ಚೆನ್ನಾಗಿ ಅವ್ರಿಬ್ರು ಸಂದಾಕಿದ್ರೆ ಸಾಕು. ಅದು ನಿಜನೇನಿಯ, ನನ್ನ ಮಗ ನಿಜವಾಗ್ಲೂ ಬದಲಾಗವನಿ ಅಂತ ಹೇಳಿದ್ರೆ ನಾನು ಯಾಕೆ ಇದು ಮಾಡ್ಲಿ ಹೇಳು. ಹೆಂಗೋ ಸಂತಕ್ಕಿದ್ರೆ ಅಷ್ಟೇ ಏನೇ ಸಾಕು. ನಾನು ಇನ್ನ ಕೆಲಸ ಪಲ್ಸ ಬಿಟ್ಬಿಟ್ಟು ಇರೋಣ ಅಂತ ನಾನು ಅನ್ಕೋತಿದ್ದೆ. ನನ್ನ ಮಗ ಸೋರೋಗ್ಲಿ ಮಾಡ್ಲಿ ಅಂತ ಹೇಳ್ಬಿಟ್ಟು ನನಗೂ ನೋಡೋಣ ಇನ್ನು ಒಂದೆರಡು ದಿನ ಏನೇನಾಯ್ತದೋ ಏನೋ. ಲಕ್ಷ್ಮೋ ಲಕ್ಷ್ಮೋ ಅಗಳಿ ನಿಮ್ ಮಗನೇನಿಯ ಬಂದ ಅನಿಸ್ತದೆ ಕೆಲಸ ಮುಗಿಸ್ಕೊಂಡು. ಅಂದ್ರೆ ಬರ್ರಿ ಲಕ್ಷ್ಮು ಅಂಗಡಿ ತಗೊಳ್ಳಿ. ಇಲ್ಲಿಲ್ಲ ಇವತ್ತು ಇವಳು ಬಂದಿಲ್ವಂತೆ ಕೆಲ್ಸಕ್ಕೆ. ಏನೋ ಹೊಸಿ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಶಾಂತಮ್ಮ ಇವಳು ಓದ್ಲಂತ ಕೆಲಸ. ಅದಕ್ಕೆ ನೀನಿಯ ಅವಳು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಳೆ ಮಾಡ್ತಾವಳಲ್ಲ, ಹೊಸಿ ಕೆಲಸ ಸ್ಯಾನೆ ಆಗಿರ್ಬೇಕು. ನೋಡಿ ನಿಮ್ಮ ಅಪ್ಪ ಬಂದೈತೆ, ಮಾತಾಡಿ ಮಾತಾಡಿ. ಅಪ್ಪ ಏನ್ಲ, ಏನ್ ನಿಜವಾಗ್ಲೂ ಬದಲಾಗಿದೀಗ ಇಲ್ಲ ಅಂತ ಹೇಳಿದ್ರೆ ಏನ್ ನಾಟಕ ಗಿಟ್ಕ ಆಡ್ತಾ ಇದೀಗೋ ಏನ್ಲ? ಅಪ್ಪ ನನಗೆ ಗೊತ್ತು, ಯಾರನ್ನೂ ಬದಲಾಗಿದ್ದೀನಿ ಅಂದ್ರೂ ನಾನು ಹೇಳಿದ್ರು ಯಾರು ನಂಬಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗೂ ಸಂದ ಗೊತ್ತು. ಯಾಕೆ ಹೇಳಿ, ಯಾಕೆ ನಂಬ್ತಾರೆ? ನೀವೇ ಹೇಳಿ. ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಯಾರು ನಂಬ್ತಾರೆ? ಅಷ್ಟು ಕೆಟ್ಟ ಕೆಲಸ ಮಾಡ್ಬಿಟ್ಟು ನಾನು ಇವಾಗ ಎಲ್ಲ ಒಳ್ಳೇದಾಗಲಿ ಜನ ಎಲ್ಲ ನನ್ನ ಒಳ್ಳೇನು ಅಂತ ಅನ್ಲಿ ಅಂದರೆ ಯಾರು ತಾನೇ ನಂಬ್ತಾರೆ ಹೇಳಪ್ಪ? ನಾನು ಮಾಡಿರೋದೆಲ್ಲ 420 ಕೆಲಸ ನೀನಿಯ. ನನಗೆ ಗೊತ್ತಪ್ಪ ನೀನು ನಂಬಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಯಾರ ಹತ್ರನೂ ನಾನು ಬದಲಾಗಿದ್ದೀನಿ, ನಾನು ನಂಬ್ರಿ ಅಂತ ನಾನು ಯಾರಿಗೂ ಹೇಳ್ತಾನೆ ಇಲ್ಲ ಕಣಪ್ಪ. ನಾನು ನೋಡ್ಲಾ, ಶಾನೆ ಚಾನ್ಸ್ ಸಿಗ್ತದೆ ಜೀವನದಾಗೆ. ಇವತ್ತಿತ್ತ ಎಲ್ಲರೂ ಚಾನ್ಸ್ ಕೊಡ್ತಾರೆ ಅಂತ ನಂಬ್ಕೋಬೇಡ. ಎಲ್ಲ ಎರಡೆರಡು ದಿನ ಅಷ್ಟೇ ಕಂಡ್ಲ ಚಾನ್ಸ್ಗಳು ಕೊಡೋದು, ಎರಡೆರಡು ದಿನ. ಆಮೇಕಿಂತ ಯಾರು ನಂಬಕ್ಕಿಲ್ಲ. ತೊಳ ಬಂತು ತೊಳ ಕತೆ ಆಗೋಗ್ಬಿಡ್ತದೆ ನೋಡು. ಈಗ ನನ್ನ ಸೊಸೆ ನಿಮ್ಮ ಅತ್ತೆ ಇಬ್ರು ನಂಬಿರ್ಬೋದು ನೀನೇನೋ ಒಳ್ಳೆ ಕೆಲಸ ಮಾಡ್ತಿದ್ದೀಗ, ಚೇಂಜ್ ಆಗಿದೀಗ ಅಂತ ಹೇಳ್ಬಿಟ್ಟು. ಇದ್ರ ಮ್ಯಾಲೆ ನಂಬಿಕೆ ಕಳ್ಕೊಂಡೆ ಅಂದರೆ 3 ಕಾಸು ಮುರ್ವಾದಿರಕ್ಕಿಲ್ಲ. ಯೋಚನೆ ಮಾಡು. ನೀನು ನಿಮ್ಮಮ್ಮ ಹುಟ್ಟು ಖತರ್ನಾಕ್ ಬಡ್ಡಿಗಳು ಇಬ್ರು ನಿಮ್ಮನ್ನ ನಂಬೋದು. ಯಾರು ನಂಬಿದ್ರು ನಾನು ನಂಬಕ್ಕಿಲ್ಲ. ಇಲ್ಲಪ್ಪ ಇಲ್ಲ, ಪೂರ್ತಿ ಚೇಂಜ್ ಆಗಿವ್ನಿ ಕಣಪ್ಪ. ನನಗೂ ಜೀವನ ಅರ್ಥ ಆಯ್ತು ಕಣಪ್ಪ. ಅಮ್ಮನ ಜೊತೆ ಇದ್ದಷ್ಟು ನಾನು ಉದ್ಧಾರ ಆಗಕ್ಕಿಲ್ಲ, ನಾನು ಹಾಳಾಗೋಯ್ತೀನಿ ಅಂತ ಗೊತ್ತಾಯ್ತು ಕಣಪ್ಪ. ನನಗಂತೂ ನಮ್ಮಮ್ಮ ಯಾವ ಕೆಲ್ಸಕ್ಕೆ ಹೋದ್ರು ಮೂರಾ ಬಟ್ಟಿ ಉಗಿಸ್ಕೊಂಡು ಬತ್ತಿದ್ದೆ ಕಣಪ್ಪ. ಎಲ್ಲೂ 2 ದಿನ ಇರಾಕ್ ಬಿಡ್ತಿರ್ಲಿಲ್ಲ ಕಣಪ್ಪ. ನಾನು ಏನು ಕೆಲಸ ಮಾಡಕ್ ಹೋದ್ರು ಮದಿದಾಗ ಮೂಗು ತುರ್ಸ್ಬಿಟ್ಟು ಹಾಳು ಮಾಡೋದು ಕಣಪ್ಪ. ಅದಕ್ಕೇನೆ ನಮ್ಮಮ್ಮನ ಸವಸ ಮಾಡಿದಷ್ಟು ನಾನು ಕೆಟ್ಕೆ ಎರೆದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನೇನ್ಯ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನಮ್ಮಮ್ಮನ ಬಿಟ್ಟು ಬಂದೆ. ಇವಾಗ ಯಾವುದೋ ಬಟ್ಟೆ ಅಂಗಡಿನ ಕೆಲಸ ಕೊಡ್ಸ್ಬಿಟ್ಟಿರವ್ರೆ ಅಣ್ಣಯ್ಯ. ಕೆಲಸ ಮಾಡ್ಕೊಂಡು ನಾನು ಪಡೋ ನಾನು ಇದೀನಿ ಕಣಪ್ಪ. ಏನೋ ಉದ್ದಾರಾಗ ಕೆಲಸ ಮಾಡಿದ್ರೆ ನನಗೂ ಖುಷಿನೇನಿಯ. ಹಾಳಾಗೋಯ್ತೀನಿ ಅಂತ ಮಾಡಿದ್ರೆ ಯಾರಿಗೆ ತಾನೇ ಇದಾಯ್ತದ ಹೇಳು? ಏನೋ ಸಂದಕ್ಕಿದ್ರೆ ನನಗೂ ಸಾಕು. ಇನ್ನೇನು ಕೇಳ್ತೀನಿ ನಾನು ತಾನೇ ಏನಿಯ? ಏನೋ ದುಡ್ಕೊಂಡು ಮಾಡ್ಕೊಂಡು ಸಂದಕ್ಕಿರು. ಸೊಸೆನ ಸಂದಕ್ಕೆ ನೋಡ್ಕ. ನಿನಗಿನ್ನ ಭಾಳ ಬುದ್ಧಿವಂತೆ ಅವಳು. ಬಿಸ್ನೆಸ್ ಅದು ಇದು ಮಾಡೋದ್ರಾಗೆ ಸಖತ್ತು ಬುದ್ಧಿವಂತೆ, ಸಖತ್ತು ಇಂಟೆಲಿಜೆಂಟು. ನಿನ್ನಂಗಲ್ಲ. ಅವಳ ಹತ್ರ ಎಲ್ಲ ಆಟ ಆಡೋಕ್ಕೆ ಅದು ಮಾಡಕ್ಕೆ ಇದು ಮಾಡಕ್ಕೆ ಹೋಗ್ಬೇಡ. ಮೂರ್ವ ದಿನಕ್ಕೆ ಭಾಳ ಕಲ್ತ್ಕ. ಸರಿ ಹೋಗಿ ಕೈಕಾಲು ಮಕ ತೊಳ್ಕೊಂಡು ಕಾಪಿ ಗಿಪಿ ಕುಡಿದು ಸುಧಾರಿಸ್ಕೊ ಹೋಗು. ಇಲ್ಲಪ್ಪ, ಲಕ್ಷ್ಮು ಒಬ್ಳೆ ಅಂಗಡಿ ತಗೊಳ್ಳಿ ಅಂತ ಹೇಳ್ತಲ್ಲ ಅತ್ತೆ. ಅದಕ್ಕೆ ಲಕ್ಷ್ಮು ಹತ್ರಕ್ಕೆ ಹೋಯ್ತೀನಿ. ಅವಳೊಬ್ಳೆ ಏನು ಮಾಡ್ತಿತ್ತಾಳೋ ಏನೋ ಎಗ್ ರೈಸ್ ಅಂಗಡಿ ತಾಗೆ. ಅದಕ್ಕೆ ನೀವು ಹೋಗ್ಬಿಟ್ಟು ನಾನು ಏನಾದ್ರು ಸಹಾಯ ಬೇಕೇನೋ ನಾನು ಮಾಡ್ತೀನಿ. ಇಷ್ಟಾದ್ರೂ ಹೊಸಿ ತಲೆನಾಗ ಬುದ್ಧಿನೂ ಬಂದೈತೆ, ಇಷ್ಟಾದ್ರೂ ಒಳ್ಳೆ ಗುಣನ ಬಂದೈತಲ್ಲ, ಅಷ್ಟೇನಿಯೇ ಸಾಕು. ಸೋಮಾರಿಗಳು ಅಂದರೆ ನೀವೇನಿಯ? ನಿಮ್ಮನ್ನು ಬಿಟ್ಟು ನಾನು ಬೇರೆ ಯಾವ ಸೋಮಾರಿಗಳನ್ನೂ ನೋಡೇ ಇಲ್ಲ. ಸರಿ ಹೋಗಿ ಅದೇನೋ ಕ್ಯಾಮೆ ಐತೇನೋ ನೋಡ್ಕೊ ಹೋಗು ಫಸ್ಟು. ಜೀವನ ಮುಖ್ಯ ಕಳ್ಳ, ಕಳ್ಕೊಂಡ್ಮೇಲೆ ಸಿಗಕ್ಕಿಲ್ಲ. ಅವತ್ತು ನಾನು ದುಡ್ಡು ಕಳಿಸಿರೋ ದುಡ್ಡೆಲ್ಲ ದುಡ್ಡು ಕಳಿಸಿರೋ ದುಡ್ಡೆಲ್ಲ ನೀನು ನಿಮ್ಮಮ್ಮ ಕುಡಿಕೊಂಡಿದ್ರೆ ಇವತ್ತು ನಿಮ್ಮ ಅಮ್ಮಂಗೂ ನಿಂಗೂ ಇಂಥ ಗತಿ ಗೊತ್ತಿರಲಿಲ್ಲ ಕಳ್ಳ. ಎಲ್ಲ ದುಬೈಯಿಂದ ದುಡ್ಡು ಕಳಿಸಿದ್ದೆಲ್ಲ ಹಾಳು ಮಾಡಿ ಬೆಂಕಿಗೆ ಇಕ್ಬಿಟ್ಟು ಇವಾಗ 4 ಕಾಸು ಆಯ್ಕೊಂಡು ತಿಂತಿದ್ದೀರಲ್ಲ, ಹಂಗೇನೇನಿಯ. ಇವತ್ತೇನೋ ನನ್ನ ಜೀವನ ಹಾಳು ಮಾಡ್ಕೊಂಡೆ ಅಂತಂದರೆ ವಯಸ್ಸಾದಾಗ ಭಿಕ್ಷೆ ಎತ್ಕೊಂಡು ತಿನ್ಬೇಕಾಯ್ತದೆ. ಹೋಗೋಗು ಸುಮ್ಕೆನೇನಿಯ. ಸರಿಯಪ್ಪ. ಮನುಷ್ಯಂಗೆ ನಾವು ಬದಲಾಗು ಅಂದರೆ ಯಾವ ಬೇವರ್ಸಿ ನನ್ನ ಮಕ್ಕಳು ಬದಲಾಗಕ್ಕಿಲ್ಲ. ಅವ್ರೇನೇನಿಯ ಜೀವನ ಅರ್ಥ ಆಯ್ತದ ನೋಡು, ಅವ್ರಿಗೆ ಜೀವನ ಪಾಠ ಕಲಿಸ್ತದ ನೋಡು, ಆವಾಗ ಏನಿಯ ಅವ್ರು ಅರ್ಥ ಮಾಡ್ಕೊಳ್ಳೋದು. ಅವ್ರ ಮನ್ಸಿಗೆ ಬಂದವ್ರು ಬದಲಾಗಬೇಕೇ ಹೊರ್ತು ನಾವು ಅವ್ರನ್ನ ಬದಲಾಯಿಸ್ತೀವಿ ಅದೆಲ್ಲ ಸುಳ್ಳು. ಬದಲಾಯಿಸಕ್ಕೆ ಯಾರನ್ನ ಆಯ್ತದ ಹೇಳು? ಅಯ್ಯೋ ಅವಳಿ ಅಂದ್ರೆ ಎಲ್ಲಾದ್ರು ಕಾಪಿ ಕಂಬಿಟ್ ಬಂದೆ ಕಾಣ್ತಾನೆ ಇಲ್ಲ.
ಹಾ, ನನಗೂ ಅನ್ನಿಸ್ತೈತೆ ಒಸಿ ಬದ್ಲಾಗವ್ನೆ ಅಂತ ಹೇಳ್ಬಿಟ್ಟು. ನನ್ನ ಸೊಸೆ ಒಬ್ಳೇನಿಯಾ ಎಗ್ ರೈಸ್ ಅಂಗಡಿತಾಗ ಒಬ್ಳೇ ಕೆಲಸ ಮಾಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು, ನಾನು ಹೋಯ್ತೀನಿ ಸಹಾಯಕ್ಕೆ ಅಂತ ಹೇಳ್ಬಿಟ್ಟು ಹೋದ. ಇರು ಅಂತಂದ್ರುನುವೆ ಇಲ್ಲ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಹೋಗ್ಲಿ ತಗ. ಅಪ್ಪ ಹೆಂಗೋ ಬಿಡಿ, ನನ್ನ ಮಗಳಿಗೂ ಇವಾಗ ಒಂದು ಧೈರ್ಯ ಬಂದಂಗಾಯ್ತು. ಯಾರೋ ಒಬ್ರು ಬೆನ್ನೆಲುಬು ನಿಂತಂಗಾಯ್ತು. ನನಗಂತೂ ಸಮಾಧಾನ ಆಯ್ತೈತೆ ನನಗಂತೂ ಇವಾಗಂತೂ. ಅಪ್ಪ ನನ್ನ ಮಗಳು ಭಾಳ ಖುಷಿ ಪಟ್ಟಿದ್ದಾಳೆ ಇವಾಗ. ಒಬ್ಳೆ ಕೆಲಸ ಮಾಡ್ತಾವಳಲ್ಲ, ಇವನು ಹೋಗಿ ಇವಾಗ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಮಗಳಿಗೂ ಅವನ ಮೇಲೆ ಪಿರುತಿ ಸ್ಯಾನೇನೇ ಆಯ್ತದೆ. ನನ್ನ ಮಗಳು ಇಲ್ಲಿ ಕರ್ಕೊಂಬಿಟ್ಟು ಬಂದಿರ್ಬೋದು, ಆದರೆ ನನ್ನ ಮಗಳು ಪೂರ್ತಿಯಾಗಿ ಗಂಡ ಅಂತ ಒಪ್ಕೊಂಡಿಲ್ಲ ಇನ್ನೂ ಬೀಗ್ರೆ. ಇನ್ನೂ ಅನುಮಾನವಾಗಿ ನೀ ಅವಳೆ ಹಿಂಗನ ಇಬ್ರಿಗೂ ಪಿರುತಿ ಮೂಡ್ಲಿ, ಅದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತಾ ಇವನಿ. ಸರಿ ತಗೊಳ್ಳಿ, ನೀವೇ ಇನ್ನೊಂದು ಕಾಪಿ ಕುಡೀರಿ. ಹ್ಮ್ ಸರಿ ಆಯ್ತು ಬೀಗ್ರೆ. ಬಡ್ಡಿ ನನ್ನ ಮಗ ಹೆಂಗೋ ಬದ್ಲಾಗೋಗ್ಬಿಟ್ಟು ಅವ್ನು ಪರವಾಗಿಲ್ಲ. ಆದ್ರೆ ನಾನು ಎಂಡ್ರನ್ನ ಬದ್ಲುಗಿದ್ಲಾಗವಳೋ ಇಲ್ವಾ ಅಂತ ಏನ್ ಮಾಡ್ತಾವಳು ನನ್ನ ಎಂಡ್ರು ಅಂತ ಗೊತ್ತಾಯ್ತಿಲ್ಲ ನಂಗಂತೂ. ಇನ್ನು ಮಗನೂ ಕೈ ಕೊಟ್ಟ, ಇನ್ನು ನಾನು ನನ್ನ ಜೊತೆನೂ ಇಲ್ಲ ಅಂದ್ರೆ ಏನ್ ಮಾಡ್ತಿರ್ತಾಳೆ. ಅಲ್ಲ ಲಕ್ಷ್ಮು, ನೀನು ಇಷ್ಟೊಂದು ಕಷ್ಟಪಡ್ತೀಗಲ್ಲ ನೀನು. ಎಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಏನೇನೇನೋ ಮಾಡ್ತೀಗಲ್ಲ ನೀನು. ಈಗ ಹೆಂಗೋ ನಿನ್ನ ಗಂಡನು ನಿನ್ನ ಮನೆಗೆ ಬಂದವನೇ, ಸಂದಕ್ಕೆ ಹೊಂದಾಗವನಿ. ಹೆಂಗೋ ಸಂದಕ್ಕಿರೋದು ಬಿಟ್ಬಿಟ್ಟು ಇದು ಯಾಕಮ್ಮಿ ಹಿಂಗೆ ಒದ್ದಾಡ್ಕೊಂಡು ಹಿಂಗೆ ನಾನು ಎಗ್ ರೈಸ್ ಪಗ್ ರೈಸ್ ಅಂತ ಮಾಡ್ಕೊಂಡಿದ್ದೀಗ ನಿನ್ನ ಗಂಡ ದುಡ್ಕೊಂಬಿಟ್ಟು ಬರ್ತಾನೆ, ಮನೆಯಾಗ ಆರಾಮಾಗಿರು. ಅಕ್ಕ, ಅವತ್ತಿಂದನೂ ಸ್ವಾಭಿಮಾನವಾಗಿ ಬದುಕಿದ್ದೀನಿ ಕಣಕ್ಕ. ಇನ್ನು ಮುಂದೆನೂ ಸ್ವಾಭಿಮಾನವಾಗಿ ಏನಿಯ ಬದುಕ್ಬಿಡ್ತೀನಿ. ನಮಗೆ ನಾವೇನಿಯ ಶಾಶ್ವತ, ಯಾರು ಶಾಶ್ವತ ಅಲ್ಲ. ಇವತ್ತು ಬರ್ತಾರೆ, ನಾಳೆ ಕೊಯ್ತಾರೆ, ತಿರುಗಿ ನಾಡೋದು ಬರ್ತಾರೆ, ಇನ್ನೊಂದು ದಿನ ಒಯ್ತಾರೆ. ಆದರೆ ನಮಗೆ ನಾವು ಶಾಶ್ವತವಾಗಿರ್ಬೇಕಲ್ವೇನಕ್ಕ. ಸುಮ್ಕೆನೆನಿಯ ಯೋನೋ ಬಿಡು ಇವತ್ತು 2 ಕಾಸು ದುಡಿತಾವನಿ ಅಂತ ನಾವು ಕೆಲಸ ಬಿಟ್ಬಿಟ್ಟು ಕುತ್ಕೊಳ್ಳೋಕಾಯ್ತದೇನಕ್ಕ. ನಾಳೆಗೆ ಇನ್ನೂ ಎಂತೆಂಥ ಕಷ್ಟ ಬರ್ತದೋ ಏನು. ನಾನು ಯಾವತ್ತೂ ನನ್ನ ಕೆಲಸ ನಾನು ಮಾಡ್ತಾನೆ ಇರ್ತೀನಿ. ನಾನಂತೂ ಯಾವತ್ತೂ ನನ್ನ ಥರನ ಬಿಟ್ಬಿಟ್ಟು ನಾನು ಬದುಕಕ್ಕಿಲ್ಲ. ಇನ್ನು ಕೋಟಿ ಬಂದ್ರೂ ನನ್ನ ಕೆಲಸ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಂಬಿಟ್ಟಿವ್ನಿ. ಯೋನ ಕಣಮ್ಮ. ಪಾಪ ಮನೆಗೂ ಕೆಲಸ ಮಾಡ್ಕೊಂಡು ಇಲ್ಲೂ ಕೆಲಸ ಮಾಡ್ಕೊಂಡು ಪಾಪ ಒದ್ದಾಡ್ತೀಗ ನೀನಂತೂ. ನೀನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಅದು ಬೇರೆ ಇವತ್ತು ಕೆಲಸದಕ್ಕೆ ಹುಡುಗಿನೂ ಬಂದಿಲ್ಲ, ನೀನು ಒಬ್ಳೇನೇನಿಯ. ಅವರೆಲ್ಲ ಹೋಗೋರು ದೇವಸ್ಥಾನಕ್ಕೆ ಹೋಯ್ತೀವಿ ಅಂತ ಹೇಳ್ಬಿಟ್ಟು ಹೋಗವ್ರೆ. ಮಾದೇಶ್ವರಂಗೇನೋ ದೇವಸ್ಥಾನಕ್ಕೆ ಹೋಯ್ತೀನಿ ಅಂತ ಎಲ್ಲ ಹೋಗವ್ರೆ. ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇವನಿ. ಹೆಂಗೋ ಬಿಡವ. ಮಾಡು ಮಾಡು. ಓರಿ ನೀವು ಬಂದ್ಬಿಟ್ಟಿದ್ದೀರಾ? ಯಾಕೆ ಎಗ್ ರೈಸ್ ಏನಾರ ಬೇಕಿತ್ತೆ? ಓಹೋ, ಏನಪ್ಪ ಭಾಳ ಪುಣ್ಯ ಮಾಡಿದೀಗ ತಗ ಇಂಥ ಹೆಂಡ್ತಿನ ಪಡೆಯೋಕ್ಕೆ. ಹೆಂಗೋ ನೀನು ತಪ್ಪು ಮಾಡಿದ್ರು ಎಲ್ಲ ಸಮಸ್ಬಿಟ್ಟು ಗಂಡ ಅಂತ ಒಪ್ಕೊಂಡ್ಲು. ಅಷ್ಟು ಅಲ್ಲದೆ ನೋಡ್ದ ಹೆಣ್ಮಕ್ಳು ತಾನೇ ಇಷ್ಟೊಂದೆಲ್ಲನೂ ದುಡ್ದು ಮಾಡಿ ಸಾಕ್ತಾಳೆ ಹೇಳು. ನೋಡು ಅಂಥದ್ರಾಗ ನೀನು ಹೆಂಡ್ತಿ ಕಷ್ಟಪಟ್ಬಿಟ್ಟು ದುಡ್ದುಬಿಟ್ಟು ಕಷ್ಟಪಟ್ಬಿಟ್ಟು ಎಲ್ಲನೂ ಮಾಡ್ತಾವಳೆ. ನಂಗೆ ನೆನೆಸ್ಕೊಂಡ್ರೆ ಒಂಥರ ಆನಂದ ಆಯ್ತದೆ. ಭಾಳ ಅದೃಷ್ಟ ಮಾಡಿದ್ಯಾ ಕಣಪ್ಪ ನೀನಂತೂ. ಕಣಕ್ಕ, ಅದ್ರಾಗ ನಾನೇನು ಎಮ್ಮೆನೇ ಕೊಡ್ತೀನಿ. ಹೌದು, ಭಾಳ ಅಂದ್ರೆ ಭಾಳ ಅದೃಷ್ಟ ಮಾಡ್ಬಿಟ್ಟಿದ್ದೀನಿ ನಾನಂತೂ. ಲಕ್ಷ್ಮು ಅಂತ ಹೆಂಡ್ತಿನ ಪಡೆಯೋಕ್ಕೆ. ಆದ್ರೆ ವಜ್ರದ ಬೆಲೆ ಗೊತ್ತಾಗಕ್ಕಿಲ್ಲ ಅಂತ ಹೇಳ್ತಾರಲ್ಲ, ನಮ್ಮಂತ ದಡಬಡೆತದೋಕೆ ವಜ್ರ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಗೊತ್ತಾಗಕ್ಕಿಲ್ವಲ್ಲ. ಇಷ್ಟು ದಿನ ಹಂಗಿದ್ದೆ, ಇವಾಗ ಹೊಸಿ ಅರ್ಥ ಆಯ್ತಲ್ಲ. ಇವಾಗ ಅದಕ್ಕೇನೆ ನಾನು ಅರ್ಥ ಮಾಡ್ಕೊತಾ ಇವನಿ. ಇನ್ನೇನಕ್ಕ, ಏನು ಎಗ್ ರೈಸ್ ತಗೊಳಕ್ ಬಂದಿದ್ದು? ಕಣಪ್ಪ ತಗೊಂಡೋಗನಿ ಅಂತ ಬಂದಿದ್ದೆ. ಸರಿ, ಬಿಸಿ ಯಾರಾಯ್ತದೆ, ಹೋಗಿ ತಿನ್ಬೇಕು, ಹೋಯ್ತೀನಿ. ಸರಿ ಕಣಕ್ಕ. ಏನು ಎಗ್ ರೈಸ್ ಅಂಗಡಿ ತಕ್ಕ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಏನಿಲ್ಲ. ಅದೇ ನೀನು ಒಬ್ಳೆ ಇದೀಗ ಅಂತ ಗೊತ್ತಾಯ್ತು. ಶಾಂತಮ್ಮನೂ ಕೆಲ್ಸಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಒಬ್ಳೇನಿಯ ಎಗ್ ರೈಸ್ ಅದು ಇದು ಮಾಡ್ತಾ ಇತ್ತೀಗ ನಾನೇನಾದ್ರು ಸಹಾಯ ಮಾಡೋಣ ಅಂತ ಬಂದೆ. ಏನು ಇನ್ನು ಅಷ್ಟೊಂದು ಪಿಲೇಟ್ ಬಿದ್ದಾವೆ, ಪಿಲೇಟ್ಗಳೇ ತೊಳೆದಿಲ್ಲ? ಅದೇ ಹಿಂದಿನ ದಿನ ಆರ್ಡ್ರುಗಳಿದ್ವು. ಹಿಂದಿನ ದಿನ ಅವು ಇವು ಎಲ್ಲ ಕೊಡಬೇಕಿತ್ತು, ಮಾಡಬೇಕಿತ್ತು. ಆರ್ಡ್ರು ಪಾಡ್ರು ಎಲ್ಲನೂ ಇತ್ತು. ಅದಕ್ಕೆ ಎಲ್ಲನೂ ಮಾಡ್ತಾ ಇದ್ದೆ ನಾನಂತೂ. ಒಂದೊಂದೇ ಮಾಡಬೇಕಲ್ಲ. ಹೀಗೆಲ್ಲ ತೊಳಿಬೇಕು. ನಾನು ತೊಳಿತೀನಿ ಬಿಡಿ. ನೀ ಸುಮ್ಮನೆ ನಿಂತ್ಕ, ನಾನು ಎಲ್ಲ ತೊಳೆದ್ಬಿಟ್ಟು ಬಕೆಟ್ಗೆ ಹಾಕ್ತೀನಿ, ಸುಮ್ಕಿರು. ಅಯ್ಯೋ ರೀ, ನೀವ್ಯಾಕೆ ತೊಳಿತಿದ್ದೀರಾ? ಎದೊಳಿ ಮ್ಯಾಕೆ ನಾನು ತೊಳ್ಕೊತೀನಿ. ನಿಮ್ಗೆ ಇದೆಲ್ಲ ಇಷ್ಟ ಆಗಕ್ಕಿಲ್ಲ ತಾನೇ? ಪಾತ್ರೆ ತೊಳೆಯೋದು, ಕಂಡೋರ್ ಮನೆ ಮುಸ್ರೆ ತಿಕ್ಕೋದು ಅದೆಲ್ಲ ನಿಮ್ಗೆ ಇಷ್ಟ ಆಗಕ್ಕಿಲ್ಲ ತಾನೇ? ಎದೊಳಿ ಮ್ಯಾಕೆ? ಯಾಕೆ ನನ್ನ ಹೆಂಡತಿ ಮುಸ್ರೆ ತೊಳೆಯಕ್ಕಿಲ್ವಾ? ನನ್ನ ಹೆಂಡತಿಲೆಲ್ಲ ಎಂಜಲು ತಟ್ಟೆ ಬಾಸಕ್ಕಿಲ್ವಾ? ಯಾಕೆ ನಾನು ಬಾಸ್ತ್ರಿ ನಾನು ತೆಪ್ಪಾಗೋಗ್ಬಿಡ್ತದ? ಎಂಥದನ್ನೂ ಆಗಕ್ಕಿಲ್ಲ. ನಾನು ಮಾಡಿದ್ರೆ ಯಾಕೆ ತೆಪ್ಪಾಯ್ತದೆ? ನೀ ಸುಮ್ಕಿರೋದು ಕಲ್ತ್ಕ, ನಾನು ಎಲ್ಲನೂ ಮಾಡ್ತೀನಿ ಪಟ ಪಟ ಅಂತ ಹೇಳ್ಬಿಟ್ಟು. ನೋಡು, ನೀನು ಮಾಡ್ತೀಯ ಅಂದಮೇಲೆ ನಾನು ಮಾಡಿದ್ರೆ ತೆಪ್ಪೇನೈತೆ? ನಿಮಗೆ ಮೊದಲೆಲ್ಲ ಇಷ್ಟ ಇರಲಿಲ್ಲ ಅಲ್ವಾ? ಅದಕ್ಕೆ ಯಾಕೆ ಮಾಡ್ತೀರಾ ಬುಡಿ ಅಂದೆ. ಇವಾಗ ಜೀವನ ಅರ್ಥ ಆಗೈತಲ್ವಾ? ಎಲ್ಲನೂ ಇಷ್ಟನೇ ನೀ ಆಯ್ತದೆ. ನೀನು ಸುಮ್ಕಿರ್ ನೀನು. ಕಸ್ಟಮರ್ ಯಾರನ್ನ ಬಂದ್ರೆ ನೋಡ್ಕ, ನಾನು ಅಷ್ಟಾಗಿ ಪಾತ್ರೆ ಎಲ್ಲ ಬೆಳಗಾಕ್ತೀನಿ. ಏನಮ್ಮ, 2 ಪ್ಲೇಟ್ ಎಗ್ ರೈಸ್ ಕಟ್ಕೊಡಮ್ಮ. ಅಣ್ಣ, 2 ನಿಮಿಷ ಮಾಡ್ಕೊಡ್ತೀನಿ. ಏನಮ್ಮ, ಗಂಡನ್ ಕರ್ಕೊಂಡ್ಬಿಟ್ಟು ಬಂದು ಬಾಯ ತೊಳೆಯಕ್ ಮಾಡಿಕೊಂಡ್ಬಿಟ್ಟಿದೀಗ? ಅಣ್ಣ, ಇಲ್ಲ ಇಲ್ಲ, ಅವಳೇನು ಕರೀಲಿಲ್ಲ, ನಾನೇನಿಯ ಬಂದೆ. ಫ್ರೀ ಆಗಿದ್ನಲ್ಲ, ಬಟ್ಟೆ ಅಂಗಡಿ ಕೆಲಸ ಬಿರ್ನ ಮುಗೀತು, ಅದಕ್ಕೆ ಬಂದೆ. ಮಾಡಿ ಇಬ್ರು ಸೇರ್ಕೊಂಡು ಮಾಡಿದ್ರೆ ಎಷ್ಟೊತ್ತೇಳು ಜೀವನ ಒಳ್ಳೆ ಮ್ಯಾಲ್ಗಡಿಗೆ ಬರ್ತದೆ. ಒಂದು ಏರಿಗೆ ಒಂದು ದಿನ ಅಂತಲ್ಲ, ಒಂದೇ ತೇರಿಗೆ ಇನ್ನೊಂದೇ ಇನ್ನೊಂದು ಕಡಿಕೆ ಅಂತ ಹೇಳಿದ್ರೆ ಎಲ್ಲ ಆಯ್ತದೆ. 2 ಒಂದೇ ಕಡೆ ನಡೆಸ್ಕೊಂಡು ಹೋದ್ರೆ ಏನಿಯ ತಾನೇ ಎಲ್ಲನೂ ಒಳ್ಳೇದಾಗದು. ಮಾಡಿ ಗಂಡ ಹೆಂಡ್ರು ಸೇರ್ಬಿಟ್ಟು ಹೆಂಗೋ ಬಿಸ್ನೆಸ್ ಅಂತಕ್ ಮಾಡ್ತಿದ್ದೀರಿ. ಅಣ್ಣ, ಮಾಡ್ಲೇಬೇಕಲ್ವಾ? ನಾವೇನು ಹುಡ್ತಾ ಸಾವುಕಾರಲ್ಲ, ಆಸ್ತಿ ಪಾಸ್ತಿ ಏನೂ ಇಲ್ಲ ನಮ್ದು. ನಾವು ಕಷ್ಟ ಪಡ್ಬೇಕಲ್ವಾ? ಸರಿ ಮಾಡವ, ಮಾಡ ಅದ್ರಾಗ ಏನಂತೆ. ತಗೊಳ್ಳಿ ಅಣ್ಣ. ಫೋನ್ ಪೇ ಮಾಡ್ತೀನಿ ಕಣವ. ಅಣ್ಣ, ಅಲ್ಲೇ ಸ್ಕ್ಯಾನರ್ ಐತೆ ನೋಡಿ, ಮಾಡಿ. ಅದೇನೋ ಕಬಾಬುನುವೆ ಮಾಡ್ತಾ ಇದ್ದೀಗಂತೆ ಅಲ್ವೇನವ? ಅಣ್ಣ, ಕಬಾಬುನುವೆ ಶುರು ಮಾಡ್ಕೊಂಡಿವ್ನಿ. ಎಗ್ ರೈಸ್ ಜೊತೆ ಕಬಾಬುನುವೆ ಇರ್ಲಿ ಅಂತ ಹೇಳ್ಬಿಟ್ಟು.
ಹಂಗಂತಿದ್ರು ಯಾರೋ. ಹ್ಞೂ ಸರಿ ಬಿಡು, ನಾಳೆ ಬಂದು ಬೇಕಾದ್ರೆ ನೋಡ್ಕೊಂಡು ತಗೊಂಡ್ರೆ ಆಯ್ತು. ಇವತ್ತೇನು ಬೇಡ, ನಾಳೆ ನೋಡಿ ನಾಳೆ ತಗೋತೀನಿ. ಹ್ಞೂ ನೋಡವ, ಫೋನ್ ಪೇ ಮಾಡಿದ್ದೀನಿ ನೋಡ್ಕ. ಹ್ಞೂ ಸರಿ ಅಣ್ಣ ಆಯ್ತು. ಲಕ್ಷ್ಮೋ ಎಲ್ಲ ಪಾತ್ರೆಗಳನ್ನೇ ತೊಳೆದ್ಬಿಟ್ಟು ಮಡಗಿವ್ನಿ. ಥ್ಯಾಂಕ್ಸ್ ರೀ. ನೀವೇನಾರ ತೊಳೆದಿಲ್ಲ ಅಂತ ಹೇಳಿದ್ರೆ ನಾನಂತೂ ಇನ್ನು ಅರ್ಧ ಗಂಟೆ ಅದಕ್ಕೊಂಚೂರು ಕೆಲಸ ಆಗಿರೋದು. ಇಲ್ಲಿ ಕಸ್ಟಮರ್ ಬರ್ತಿತ್ತಾರ, ಈ ಕಸ್ಟಮರ್ನು ನೋಡ್ತಾ ಇರ್ಬೇಕಾ, ಅಲ್ಲಿ ಪಾತ್ರೆನೂ ತೊಳಿತಿರ್ಬೇಕಾ. ಅಯ್ಯೋ ನನ್ಕಿಂತ ಹಂಗೆ ಸ್ಯಾನೆ ಟೆನ್ಷನ್ ಆಗ್ಬಿಡ್ತದೆ. ಇವಳು ಪಾಪ ಹೆಂಗೋ ಶಾಂತಮ್ಮ ಇದ್ರೆ ಅವಳೆಲ್ಲ ಪ್ಲೇಟ್ ತೊಳ್ಕೊಳ್ಳೋದು, ಈರುಳ್ಳಿ ಹೆಚ್ಕೊಡೋದು, ಅದು ಇದು ಎಲ್ಲ ಪಟ 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 ಅಂತ ಮಾಡ್ಬಿಡ್ತಾಳೆ. ನಾನು ಬರೀ ಎಗ್ ರೈಸ್ ಎಲ್ಲ ಮಾಡ್ತಿರ್ತೀನಿ. ಹೊಳಿಲ್ದಿದ್ದು ಕಿವಾಗ ಕೊಸಿ ಒಂದು ಸ್ವಲ್ಪ ಗಾಸಿ ಅಷ್ಟೇ ನೆನೆಯ. ಬಿಡು, ನಾನು ಹೆಂಗೋ ತೊಳ್ಕೊಟ್ಟಿದ್ದೀನಿ ತಾನೆ. ಕೊಡು ಈರುಳ್ಳಿ ಎಷ್ಟು ಹಚ್ಕೊಡ್ಬೇಕು ಎಲ್ಲ ನೀಟಾಗಿ ಹಚ್ಕೊಟ್ಬಿಡ್ತೀನಿ. ಅದಕ್ಕೆ ಅಲ್ಲಿ ನಮ್ಮ ಅಪ್ಪ ಹಂಗೆ ಸುಧಾರಿಸ್ಕೊಳ್ಳೋ ಮಗ, ಈಗ ಬಂದಿದ್ಯಾ ಕೆಲಸದಿಂದ ಅಂತ ಹೇಳಿದ್ರು. ನಾನು ಸುಧಾರಿಸ್ಕೊಂಡ್ರಪ್ಪ, ನೀನು ಇಲ್ಲಿ ಕಷ್ಟಪಡ್ತಾ ಇದ್ದೀಗಲ್ಲ, ಅದಕ್ಕೆ ನೀನು ನೀನು ಇಲ್ಲಿ ಕಷ್ಟಪಡೋದು ನನಗೂ ಬೇಜಾರಾಯಿತು. ನನ್ನ ಹೆಂಡತಿ ಪಾಪ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ, ನಾನಲ್ಲಿ ಹೆಂಗೆ ಆರಾಮಾಗಿ ಕುಂತ್ಕೊಳ್ಳಿ ಅಂತ. ಇನ್ನೇನು ಬಟ್ಟೆ ಅಂಗಡಿ ನಂಗೆ ಬಟ್ಟೆ ತೋರಿಸೋದು ಅದು ಇದು ಅಷ್ಟೇನೇ ಇರೋದು, ಸ್ಯಾನೆ ಏನೂ ಇರಲಿಲ್ಲ ನನ್ನ ಮೇಲೆ ಕೆಲಸ. ಅದಕ್ಕೆ ಸೀದಾ ಬಂದಿದ್ದು. ಆದ್ರೂ ನೀವಲ್ಲೆಲ್ಲ ಶಾನೆ ಕಷ್ಟಪಟ್ಟಿದ್ದೀರ ತಾನೇ. ಅಲ್ಲಿ ಕೆಲಸ ಇಲ್ಲಿ ಕೆಲಸ ನಿಮಗೂ ಶಾನೆ ಆಯ್ತದೇನೋ. ಮನೆಗೆ ಹೋಗಿ ಸುಧಾರಿಸ್ಕೊ ಹೋಗಿ, ಇನ್ನೊಂದು 2-3 ಗಂಟೆ ಅಷ್ಟೇ. ನಾನು ಎಲ್ಲ ಮುಚ್ಕೊಂಡು ಬರ್ತೀನಿ ಬಾಗ್ಲ. ಇನ್ನು ಎಷ್ಟೊತ್ತು ನೀವು ಹೋಗಿ ಸುಧಾರಿಸ್ಕೊ ಹೋಗಿ. ಪಾಪ ನೀವು ಅಲ್ಗೂ ನಿಮ್ಗೆ ಅಲ್ಲೂ ಸಾಕಾಗಿರ್ತದಲ್ವಾ, ಇನ್ನು ಅಲ್ಲೂ ಇಲ್ಲೂ ಎರಡೆರಡ್ತ ಕೆಲಸ ಯಾಕೆ. ಗಂಡ್ಸಾಗಿ ನಾನು ಮಾಡ್ಬೇಕಾಗಿರೋ ಕೆಲಸ ಎಲ್ಲ ನೀನು ಮಾಡ್ತಿದ್ರೆ ನಾನು ನೆಮ್ಮದಿಯಾಗಿ ಮನೆ ಕೊಂಡು ಕುಂತ್ಕೊಂಡಿರೋಕ್ಕಾಯ್ತದ? ನೀನೇ ಹೇಳು. ನಂಗೆ ಹಂಗೆಲ್ಲ ಇರೋಕೆ ನನಗೆ ಇಷ್ಟನೂ ಇಲ್ಲ, ನನಗೆ ಅದೆಲ್ಲ ಆಗೋದೂ ಇಲ್ಲ. ಇಷ್ಟು ದಿನ ಸೋಮಾರಿತನ ಬಿದ್ದಿದ್ದೆಲ್ಲನೂ ಸಾಕು. ಇನ್ನು ಮ್ಯಾಲಾದ್ರೂ ಕಷ್ಟಪಟ್ಬಿಟ್ಟು ನಾನು ಕೆಲಸನ ಮಾಡ್ತೀನಿ. ಇನ್ನೂ ಸೋಮಾರಿತನ ಬಿದ್ದುಬಿಟ್ಟೆ ಅಂತ ಹೇಳಿದ್ರೆ ಅಬ್ಬಬ್ಬ, ನನ್ನಂಥ ನಾಲಾಯಕ ಗಂಡಸು ಭೂಮಿ ಮೇಲೆ ಯಾರೂ ಇರೋಕ್ಕಿಲ್ಲ. ನೋಡು, ಈರುಳ್ಳಿ ಎಲ್ಲ ತೆಕ್ಕೊಡು, ಪಟ 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 ಅಂತ ಹಚ್ಕೊಡ್ತೀನಿ. ಬಾ, ಅದೇನೋ ಇದ್ರೆ ಕೆಲಸ, ಉಳ್ದಿರೋ ಕೆಲಸ ಮಾಡ್ಕೊ ಬಾ. ನನ್ನ ಕೈಲಾಗ ಕೆಲಸ ನಾನು ಮಾಡ್ಕೊಡ್ತೀನಿ. ಇನ್ನು ಮ್ಯಾಲೆ ಅಂಗಡಿಯಿಂದ ಬಂದ್ಮೇಲೆ ಸಂಜೆ ನಾನೇ ಬಂದ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ಕೊಡ್ತೀನಿ. ನೀನು ಏನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಅಯ್ಯೋ ಪರವಾಗಿಲ್ಲ, ಶಾಂತಮ್ಮ ಇದ್ದಾಳಲ್ವಾ, ಏನು ತೊಂದರೆ ಇಲ್ಲ. ಅಯ್ಯೋ ಸರಿ ಸರಿ, ನೀನು ಶಾಂತಮ್ಮ ಮಾಡೋದಿರಲಿ, ನಾನು ಮಾಡ್ಕೊಡ್ತೀನಿ ಎಲ್ಲನೂ. ಅಂಗಡಿನಾಗ ಏನೋ ಸಾಮಾನು ತರಬೇಕಾದ್ರೆ ಫೋನ್ ಹಾಕು. ನೀನು ಇನ್ನು ಮ್ಯಾಲೆ ಅಂಗಡಿ ತಕ್ಕೇನು ಬರೋಕ್ಕೆ ಹೋಗ್ಬೇಡ. ಅಲ್ಲಿ ಪ್ಯಾಟೆಯಿಂದ ಬರ್ಬೇಕಾದ್ರೆ ನಾನೇ ಎತ್ಕೊಬಿಟ್ಟು ಬಂದು ಏನೇನು ಬೇಕು ದಿನ ತಗೊಬಿಟ್ಟು ಬಂದು ಕೊಟ್ಬಿಡ್ತೀನಿ. ಸರಿನಾ? ನೀ ಅಂಗಡಿ ನೋಡ್ಕೋಬೇಕು, ಅಲ್ಲಿ ಬಂದು ತರಕಾರಿ ಮೊಟ್ಟೆ ಅವು ಇವು ಎಲ್ಲ ತಗೊಂಬಿಟ್ಟು ಬರ್ಬೇಕಪ್ಪ. ನೀನು ಎಷ್ಟು ಕಷ್ಟಪಡ್ತೀಗ ನೀನು ತಾನೇ ಅದಕ್ಕೆ ನನಗೊಂದು ಫೋನ್ ಹಾಕು, ಎಲ್ಲ ತಗೊಬಿಟ್ಟು ಬರ್ತೀನಿ. ಸರಿ ಸರಿ ಆಯಿತು.